ಯಾಕೆ ರಚನ ಯಾಕೆ ಹೀಗೆ ಮಾಡ್ದೆ? ನೀನು ನನಗೆ ದ್ರೋಹ ಮಾಡ್ಬಿಟ್ಟಿಯ. ರಾಮ ರಾಮ, ಅದ್ ಯಾವಾಗ ಮಳೆ ಬರುತ್ತೋ, ಅದ್ ಯಾವಾಗ ಬಿಸಿಲು ಬರುತ್ತೋ ನನಗಂತೂ ಒಂದು ಅರ್ಥ ಆಗಲ್ಲಪ್ಪ. ಹಾಯ್ ಅಜ್ಜಿ, ಎಲ್ಲಿ ಹೋಗಿದ್ರಿ? ನನ್ನೂ ಕರೆದಿದ್ರೆ ನನ್ನ ಜೊತೆಲಿ ಬರ್ತಿರ್ಲಿಲ್ವಾ? ವಯಸ್ಸಾದ್ಮೇಲೆ ಒಬ್ಬೊಬ್ರೆ ತಿರ್ಗಾಡೋದು ಸರಿ ಅಲ್ಲ ಅಜ್ಜಿ. ಅರೆ ಇದೇನಿದು, ಇವತ್ತು ಈ ಅಜ್ಜಿ ಮೇಲೆ ಇದ್ದಕ್ಕಿದ್ದಾಗೆ ನಿನಗೆ ಪ್ರೀತಿ ಬಂದ್ಬಿಟ್ಟಿದೆ. ನನ್ನ ಪ್ರೀತಿ ನಿಮಗೆ ಇವತ್ತು ಕಾಣ್ತಿದೆ. ಅಜ್ಜಿ, ನಿಮ್ಗೆ ವಯಸ್ಸಾಗಿದೆಯಲ್ಲ, ಸೊ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾತ ನನಗಿವತ್ತು ಉಪದೇಶ ಮಾಡಿದ್ರು ಅಲ್ವಾ ತಾತ? ಹೌದಾ? ಮತ್ತೆ ನಿಮ್ಮ ತಾತ ನನ್ನ ಹತ್ರ ಒಂದು ಮಾತು ಆಡಿಲ್ವಲ್ಲ? ಯಾಕೆ ತಾತ? ಓ, ಅಜ್ಜಿನ ಮಿಸ್ ಮಾಡ್ಕೊಳ್ಳೋಕ್ಕೆ ನಿಮ್ಗಿಷ್ಟ ಇಲ್ಲ ಅಲ್ವಾ? ಏ ನೀನೇನಮ್ಮ ನೀನು, ಅವ್ರು ಯಾಕೆ ನನ್ನ ಮಿಸ್ ಮಾಡ್ಕೋತಾರೆ? ಅದೇ ಅಜ್ಜಿ, ನೀವು ಸ್ವಲ್ಪ ಹೊತ್ತು ಆಚೆ ಹೋದ್ರು ತಾತ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ. ನೀವು ಇಷ್ಟೊತ್ತು ಇರ್ಲಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಮಾತಾಡ್ತಿಲ್ಲ. ಅಯ್ಯೋ ನೀನೊಬ್ಳು, ಹಾಗೆಲ್ಲ ಏನೂ ಇಲ್ಲ. ಅಯ್ಯೋ ನಿಜ ಅಜ್ಜಿ ಅಲ್ವಾ ತಾತ? ಹೌದು. ಏನ್ರಿ ನೀವು, ಅನಿಕಾ ಏನೋ ಹೇಳ್ತಾಳೆ ಅಂತ ನೀವೊಬ್ರು. ಏನಾಯ್ತ್ರಿ ನಿಮ್ಗೆ? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀರಾ? ಅನಿಕಾ, ನಿಮ್ಮ ತಾತನಿಗೆ ನಿಜವಾಗ್ಲೂ ಏನೋ ಆಗಿದೆ. ಅವರು ನನ್ನ ಹತ್ರ ಏನೋ ಹುಡುಗಾಟ ಆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾನು ಅದಕ್ಕೆಲ್ಲ ಮರಳಾಗಲ್ಲ ಅಂತ ಹೇಳ್ಬಿಡು. ತಕೊಳ್ಳಿ. ಅಮ್ಮನೇ, ತುಂಬಾ ಚೆನ್ನಾಗಿ ಮಾಡಿದ್ದೀಮ್ಮ. ಅದ್ಭುತ ಅದ್ಭುತ. ಬಹಳ ರುಚಿಯಾಗಿದೆ. ಸರ, ಹಿಂಗ್ ಮಾಡಿ ಸಾಂಬಾರು ನನಗೂ ಸ್ವಲ್ಪ ಬಡಿಸು. ಎಷ್ಟಾಗಿದೆ ನೋಡೋಣ. ಕೊಡು ಕೊಡು. ಬೇಡ ರಮೇಶ್. ಹಾಕ್ತಾರ? ಹೆಂಡತಿ ಮಾಡಿದ ಅಡುಗೆ ಗಂಡ ತಿನ್ಬಾರ್ದ? ಇರೋರು. ರಮೇಶ್, ಈ ಮನೇಲಿ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ. ಅಯ್ಯೋ ಅತ್ತೆಮ್ಮ, ಅತ್ತೆಮ್ಮ. ಏನೋ ಮುದ್ಕ, ನಿನ್ ಹೆಂಡತಿಗೆ ವಿಷಯ ಹೇಳಬೇಕು ಅಂತ ಈಗಲೂ ಅನಿಸ್ತಿದ್ಯಾ? ಹೇಳಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ? ಅವಳನ್ನ ಮೇಲೆ ಕಳಿಸ್ಬಿಡ್ತೀನಿ.
ಓಕೆ? ಬೇಡ ಅನಿಕಾ, ಮಾಡಬೇಡ. ಓಕೆ, ವೆರಿ ಗುಡ್. ಹಾಗಾದ್ರೆ ಇಷ್ಟೊತ್ತು ಇದೆಯಲ್ಲ, ಕಪ್ ಚುಪ್ಪಾಗಿ ಹಾಗೇ ಇರಬೇಕು. ಅರ್ಥ ಆಯ್ತಾ? ಅನಿಕಾ, ಏನ್ ಅರ್ಥ ಆಗ್ಬೇಕು? ಅಯ್ಯೋ, ಏನು ಇಲ್ಲ ಅಜ್ಜಿ, ಅದು ತಾತ ಟೈಮ್ಗೆ ಮಾತ್ರೆನೇ ತಗೋತಾ ಇಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಿದ್ದು. ಈಗಷ್ಟೇ ಮಾತ್ರೆ ಕೊಟ್ಟೆ, ಸೊ ಇನ್ಮೇಲೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಪ್ರೀತಿಯಿಂದ ವಾರ್ನಿಂಗ್ ಕೊಟ್ಟೆ ಅಷ್ಟೇ. ಅನಿಕಾ, ನಿಮ್ಮ ತಾತನಿಗೆ ನೀನೇ ಸರಿ. ನನ್ನ ಮಾತು ಅವರೆಲ್ಲಿ ಕೇಳ್ತಾರೆ? ಈ ಕೆಲಸದ ಮಧ್ಯೆ ನಾನು ಅವ್ರನ್ನ ಗಮನಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೋ. ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ ಅಲ್ವಾ ಮುದ್ಕ? ಆರಾಮಾಗಿ ಊಟ ಮಾಡ್ತಾ ಇದ್ರು, ಯಾಕೆ ರೇಗಿಸಿದ್ರಿ? ಹೌದು ಮಾವಯ್ಯ, ಈಗ ನೋಡಿ ಅತ್ತೆಮ್ಮ ಊಟ ಮಾಡದೆ ಹೋದ್ರು. ನೀವು ಹಂಗೆ ಮಾತಾಡಬಾರ್ದಿತ್ತು. ನಾನು ಮಾಡಿದ ಅಡುಗೆ ಅಂತೂ ಅವ್ರು ತಿನ್ನೋಕ್ಕಿಲ್ಲ. ಅವರೇ ಮಾಡ್ಕೊಂಡಿದ್ದಾದ್ರೂ ಕಡೆ ಪಕ್ಷ ತಿಂತಿದ್ರು. ಕಮಲಿ, ಇಷ್ಟು ವರ್ಷ ಆದ್ಮೇಲೆ ತಾರ ಅಡುಗೆ ಮಾಡಿದಾಳೆ, ಹೇಗೆ ಮಾಡಿದಾಳೆ ನೋಡೋಣ ಅಂತ ಟ್ರೈ ಮಾಡಕ್ ಹೋದೆ. ಏನೋ ಆಗೋಯ್ತು. ಆದ್ರೂ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಏನಾಯ್ತು ಮಾವಯ್ಯ? ಅಡುಗೆ ಆಟೊಂದು ಖಾರವಾಗೈತಾ? ಖಾರ ಅಲ್ಲಮ್ಮ, ತುಂಬಾ ಕೆಟ್ಟದಾಗಿದೆ. ತಾರ ತಿಂದಿದ್ದು 2 ತುತ್ತಾದ್ರು ಇದನ್ನ ಹೇಗೆ ತಿನ್ಲೋ ಗೊತ್ತಿಲ್ಲ. ಅಮ್ಮ ಅಡುಗೆ ಮಾಡಿ ಎಷ್ಟೋ ವರ್ಷಗಳಾಗಿತ್ತು, ಅದಕ್ಕೆ ಚೆನ್ನಾಗಾಗಿಲ್ಲ ಅನ್ಸುತ್ತೆ. ಇಷ್ಟ ಹಠ ಯಾಕೆ ಅಮ್ಮಂಗೆ? ಕಮಲಿ ಅವ್ರು ಮಾಡಿದ್ದು ತಿನ್ಬೋದಾಗಿತ್ತಲ್ವಾ? ರಿಷಿ ಸರ್, ನಾನು ಹೋಗಿ ಅತ್ತೆಮ್ಮನ ಊಟಕ್ಕೆ ಕರ್ಕೊಂಬರಲ್ಲ? ಬೇಡ ಮುಖಂಡಿ, ಅವಳು ಸಿಟ್ಟು ನಿನಗೆ ಗೊತ್ತಲ್ಲ, ಅವಳು ಊಟ ಮಾಡಲ್ಲ. ನೀನೇನು ಹೇಳಕ್ ಹೋಗ್ಬೇಡ. ಹಸ್ವಾದ್ರೆ ಅವಳೇ ಬಂದು ಬಡಿಸ್ಕೊಂಡು ಊಟ ಮಾಡ್ತಾಳೆ, ಅಥವಾ ಹೊರಗಡೆಯಿಂದ ಏನಾದರೂ ತರಿಸ್ಕೊಂಡು ತಿಂತಾಳೆ. ನೀನು ಹೇಳಕ್ ಹೋದ್ರೆ ಮತ್ತೆ ಹಠಕ್ಕೆ ಬಿದ್ದು ಗ್ಲಾಸ್ ನೀರು ಕುಡಿದ ಹಾಗೆ ಹಸ್ಕೊಂಡಿದ್ದು ಬರ್ತಾಳೆ. ಬೇಡ. ಚಿನ್ನ, ಯಾಕೆ ಚಿನ್ನ ಬೇಜಾರಲ್ಲಿದ್ಯಾ? ಮನೆ ನೆನಪಾಯ್ತಾ? ಚಿನ್ನ, ನೀನ್ ಅಷ್ಟಕ್ಕೆಲ್ಲ ಫೀಲ್ ಮಾಡ್ಕೊಂಡ್ರೆ ಹೆಂಗೆ ಹೇಳು? ಸುಮ್ಮನಿರೋ. ಇಲ್ಲಿಗೆ ಹೊಂದ್ಕೊಳಕ್ಕೆ ನಿನಗಿನ ಒಂದು 2 ದಿನ 3 ದಿನ ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲ ಫೀಲ್ ಮಾಡ್ಕೋತಾರ? ನೋಡು, ನಿನ್ಗೆ ಅಂತ ಅನ್ನ ಕಲ್ಸ್ಕೊಂಬಂದಿದ್ದೀನಿ. ಇದು ಮಾಮೂಲಿ ಅಡುಗೆ ಅನ್ಕೋಬೇಡ, HMT ನಿನಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು. ಸ್ಮೆಲ್ಗೆನೆ ಬಾಯಲ್ಲಿ ನೀರೂರಿ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಎಲ್ಲಿ ಚಿನ್ನ? ಆನ ಜಾಣ. ಯಾಕೆ ಚಿನ್ನ ಇಷ್ಟೊಂದು ಬೇಜಾರಲ್ಲಿದ್ಯಾ? ಚಿನ್ನ, ನಾಳೆ ನಮ್ಮ ಮದುವೆ.
ಎಷ್ಟು ಖುಷಿಯಾಗಿರ್ಬೇಕು ನೀನು ನಗ್ನಗ್ತಾ. ಚಿನ್ನ, ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ ನಿಂಗೆ. ನಾಳೆ ಮಾವ, ಬಾವಜ್ಜಿ, ತಂಗಿಯವ್ವ 3 ಜನ ಬರ್ತಿದ್ದಾರೆ ಮದುವೆಗೆ. ಅದಕ್ಕೆ ನಾನು ಗ್ಯಾರಂಟಿ ಅಮ್ಮ. ನೋಡ್ ಚಿನ್ನ, ನೀನು ಮನೆಯವ್ರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ಯಾ. ಆದ್ರೆ ನಾನು ನಿನಗೆ ಅಪ್ಪ, ಅಣ್ಣ, ಅದಕ್ಕೆ ಎಲ್ರ ಪ್ರೀತಿನೂ ಕೊಡ್ತೀನಿ. ಅವ್ರೆಲ್ರ ಪರವಾಗಿ ಊಟ ಮಾಡಿಸ್ತಾ ಇದ್ದೀನಿ ಅನ್ಕೋ. ಬೇಡ ಅನ್ಬೇಡ, ಮಾಡು. ನೀನು ನನಗೆ ಅಪ್ಪ, ಅಣ್ಣ, ಅತ್ತಿಗೆ ಎಲ್ಲನೂ ಆಗ್ತೀನಿ ಅಂದೆ. ಆದ್ರೆ ಅಮ್ಮ ಆಗ್ತೀನಿ ಅಂತ ಹೇಳಲೇ ಇಲ್ವಲ್ಲ ಅಮ್ಮ. ನಿನಗೆ ನನ್ನಮ್ಮ ಆಗಕ್ಕೂ ಆಗಲ್ಲ, ಅಮ್ಮನ ಪ್ರೀತಿ ಕೊಡಕ್ಕೂ ಆಗಲ್ಲ ಅಲ್ವಾ? ನೀನು ನನಗೋಸ್ಕರ ಪ್ರೀತಿಯಿಂದ ಕಲ್ಸ್ಕೊಂಡ್ಬಂದಿರೋ ಊಟನ ನಾನು ತಿನ್ನಬಾರ್ದು ಅಂತ ಅಲ್ಲ, ಆದರೆ ಅಲ್ಲಿ ನಮ್ಮಮ್ಮ ಹಸುಕೊಂಡಿರ್ತಾರೆ ಅಮ್ಮ. ನಾನು ನೀನು ಮದುವೆ ಆಗಿದ್ದು ಸರಿ ಅಂತ ನಮಗನ್ನಿಸ್ತಿದೆ, ಆದರೆ ಅದು ನಮ್ಮಮ್ಮಂಗೆ ಅನ್ಸೋವರೆಗೂ ಅವ್ರು ನೋವು ಪಡ್ತಾನೆ ಇರ್ತಾರೆ ಅಮ್ಮರ್. ನನ್ನ ನೋವು ಮರೆಸೋದಕ್ಕೆ ಇಲ್ಲಿ ನೀನಿದ್ಯಾ, ಆದ್ರೆ ಅಲ್ಲಿ ಯಾರೇ ಇದ್ರೂ ನಮ್ಮಮ್ಮನ ನೋವನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಅದು ನನಗೆ ಕಾಡ್ತಿದೆ ಅಮರ್. ಚಿನ್ನ, ಪ್ಲೀಸ್ ಅಳಬೇಡ. ಈ ಮನೆಯಲ್ಲಿ ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ತರಿಸಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಒಂದು ಮೊದಲನೇ ದಿನನೇ ಕಣ್ಣಲ್ಲಿ ನೀರು ಹಾಕ್ಬೇಡಮ್ಮ. ನಾನು ಹೆಂಗೆ ಸಹಿಸ್ಕೊಳ್ಳಿ ಹೇಳಿ? ಅಳ್ಬೇಡ. ಅಲ್ಲಿ ಅವರು ನೋವಲ್ಲಿ ಇರ್ತಾರೆ, ಆದ್ರೆ ನಿಧಾನಕ್ಕೆ ಸಮಾಧಾನ ಮಾಡ್ಕೋತಾರೆ, ನಮ್ಮ ಪ್ರೀತಿನ ಒಪ್ಕೋತಾರೆ. ಇಲ್ಲ ಅಮರ್, ಅಮ್ಮನ ಹಠ ಏನು ಅಂತ ನನಗೆ ಗೊತ್ತು. ಅವ್ರು ನಮ್ಮಿಬ್ರನ್ನ ಒಪ್ಕೊಳ್ಳೋಕೆ ಏನಾದ್ರೂ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಅವ್ರಿಗವ್ರು ಶಿಕ್ಷೆ ಕೊಟ್ಕೋಬಾರ್ದು, ಅದೇ ನನ್ನ ಕನ್ಸು. ಹಾಗೆಲ್ಲ ಏನೂ ಆಗಲ್ಲ ಚಿನ್ನ. ಇಲ್ಲಿ ನಾನು ನಿನಗೆ ಅಮ್ಮನ ಪ್ರೀತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನನ್ನ ತಂಗಿಯವ ನಿಮ್ಮ ಅಮ್ಮಂಗೆ ಮಗಳಾಗಿ ಊಟ ಮಾಡಿಸಿರ್ತಾಳೆ. ಚಿನ್ನ, ಅನ್ಪೂರ್ಣ, ಯಾಕೆ ಏನಾಯ್ತು? ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು. ಅಯ್ಯೋ, ಇಷ್ಟೊತ್ತಲ್ಲ? ತುಂಬ ಇಂಪಾರ್ಟೆಂಟ್ ವಿಷಯ ಅನ್ಪೂರ್ಣ. ಹೌದಾ? ಯಾರು? ನಾನಜ್ಜಿ, ಅನಿಕಾ. ಅನಿಕಾ, ಯಾಕಮ್ಮ ಇಷ್ಟೊತ್ತಲ್ಲಿ? ನಿದ್ದೆ ಬರ್ಲಿಲ್ವಾ? ಅಜ್ಜಿ, ನನಗಿವತ್ತು ನನ್ನ ರೂಮಲ್ಲಿ ನಿದ್ದೆನೇ ಬರ್ತಿಲ್ಲ. ಯಾಕೋ ತುಂಬ ಕೆಟ್ಟ ಕನ್ಸು ಬೀಳ್ತಿದೆ. ಇಫ್ ಯು ಡೋಂಟ್ ಮೈಂಡ್ ನಾನು ಇಲ್ಲೇ ಮಲ್ಕೊಳ್ಳ? ಓಕೆನಾ ತಾತ? ಅಯ್ಯೋ, ಅವ್ರನ್ನೇನು ಕೇಳ್ತೀಯ? ಧಾರಾಳವಾಗಿ ಇಲ್ಲೇ ಮಲ್ಕೋ. ರೀ, ನೀವು ಹೋಗಿ ಇವತ್ತು ಪಕ್ಕದ ರೂಮಲ್ಲಿ ಮಲ್ಕೊಳ್ಳಿ. ಹಾಂ, ಅದೇನೋ ಇಂಪಾರ್ಟೆಂಟು ಅಂದ್ರಲ್ಲ, ಏನು ಹೇಳಿ?
ಅದು ಹೇಳ್ರಿ. ಏನಿಲ್ಲ ಬಿಡು, ಏನಿಲ್ಲ. ಮತ್ತೆ ಯಾಕೆ ಎಬ್ಸಿದ್ದು ನೀವು? ಅಜ್ಜಿ ತಾತನ್ಗೆ ನಂತರ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು ಅಲ್ವಾ ತಾತ? ಹೌದೇನ್ರಿ? ಇಲ್ಲ ಅನ್ಪೂರ್ಣ, ಕೆಟ್ಟ ಕನ್ಸೇನು ಬೀಳಲಿಲ್ಲ. ಅಯ್ಯೋ, ಏನಾಯ್ತು ನಿಮ್ಗೆ? ಯಾಕೆ ಗಾಬರಿ ಆಗಿದ್ದೀರಾ? ಬೆಳಗಿಂದ ನೀವು ಕೂತೇ ಇರ್ತೀರಾ, ಬೆವರ್ತಾ ಇದ್ದೀರಾ. ಏನಾಗಿದೆ ನಿಮ್ಗೆ? ಅನಿಕಾ, ಇವತ್ತು ತಾತನ ಕೊಡೋ ಮಾತ್ರೆಗಳು ಡೋಸ್ ಎಲ್ಲ ಕೊಟ್ಟ್ಯಾ? ಓ ಎಸ್ ಅಜ್ಜಿ, ತಾತನ್ಗೆ ಕರೆಕ್ಟ್ ಡೋಸೆ ಕೊಟ್ಟಿದ್ದೀನಿ. ಈಗಾಗ್ಲೇ ಹುಷಾರಾಗಿರ್ಬೇಕು. ಹೋಗ್ಲಿ ಬಿಡಿ, ನೀವು ಹೋಗಿ ಮಲ್ಗಿ. ನೋಡಿ, ಏನಾದರೂ ಬೇಕಾದ್ರೆ ಕೇಳಿ.